ಹಲೋ, ನಾನು ಉಪ್ಪಿನಕಾಯಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿಗೆ 1 kg ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೆ. ಅದೆಲ್ಲ ಬೀಜ ತೆಗೆದು ಎಲ್ಲ ಇದು ವಾಶ್ ಮಾಡಿ ಎಲ್ಲ ಸ್ವಲ್ಪ ನೀರು ತೇವ ಎಲ್ಲ ಹೋಗೋ ಥರ ಎಲ್ಲ ಒರೆಸ್ಕೊಂಡು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಈ ಮೂರನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಬೆಳ್ಳುಳ್ಳಿ ಸ್ವಲ್ಪ, ಶುಂಠಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ ಇದು ಮೂರನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ. ಈ ಕಡಾಯಿಗೆ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ. ಒಂಚೂರು ಕಲ್ಲಂಜಿ, ಚೂರು ಮೆಂತ್ಯ, ಸ್ವಲ್ಪ ಸೋಂಪು, ಕಾಳು ಮೆಣಸು ಇಷ್ಟು ಹಾಕ್ಬಿಟ್ಟು ಲೈಟಾಗಿ ಬಿಸಿ ಮಾಡ್ಕೊಳ್ತೀನಿ. ಯಾಕೆಂದರೆ ಅದು ಪೌಡ್ರ್ ಚೆನ್ನಾಗಾಗುತ್ತೆ ಅಂತ ಬಿಸಿ ಆದರೆ. ಸಾಕು, ಇಷ್ಟ ಆದರೆ ಸಾಕು. ಸುಮ್ಮನೆ ಲೈಟಾಗಿ, ತುಂಬ ಅಂದರೆ ಸೀದೋ ಥರ ಆಗುತ್ತೆ. ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು. ಇವಾಗ ಇದಿಷ್ಟನ್ನು ಪೌಡ್ರ್ ಮಾಡ್ಕೊಳ್ತೀನಿ, ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ನಾನು ಒಗ್ಗರಣೆಗೆ ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ಸಾಸಿವೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ಉಪ್ಪಿನಕಾಯಿಗೆ ಸಾಸಿವೆ ಎಣ್ಣೆನೇ ಹಾಕಬೇಕು, ಆವಾಗಲೇ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇಡಿಸುತ್ತೆ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಸೇರಿಸ್ತೀನಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಸೇರಿಸಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟ್ಪಟ್ ಅನ್ನಬೇಕಂದ್ರೆ ಹಿಂಗೆ ಸೇರಿಸ್ತೀನಿ. ಸ್ವಲ್ಪ ಇದಕ್ಕೆ ಸ್ವಲ್ಪ ಹಿಂಗೆ ಜಾಸ್ತಿನೇ ಇಡಿಸುತ್ತೆ, ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ನಾನು 1 ಸ್ಪೂನಷ್ಟು, 1/4 ಸ್ಪೂನಷ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಅದಕ್ಕೆ ಇವಾಗ ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ನೀರು ಇಲ್ದಿರ ಸುಮ್ಮನೆ ರಫಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಡ್ರೈ ಪೌಡ್ರ್ ಮಾಡ್ಕೊಂಡಿದ್ದೆ, ಜೀರಿಗೆ, ಮೆಣಸು ಎಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ತೀನಿ. ಆದಷ್ಟು ಅರಿಶಿನ ಪ್ಯೂರ್ ಸೇರಿಸ್ಬೇಕು. ಈಗ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಈಗ ರೆಡ್ ಚಿಲ್ಲಿ ಪೌಡ್ರ್ ಸೇರಿಸ್ತಾ ಇದ್ದೀನಿ. ಇದು ಫುಲ್ ಪ್ಯೂರ್ ಒರಿಜಿನಲ್ ಅಂಗಡಿ ಪೌಡ್ರಲ್ಲ, ಇದು ನಾವು ಮನೆಯಲ್ಲೇ ಮೆಣಸಿನ್ಕಾಯಿನ ಮಿಲ್ಗೆ ಹಾಕಿಸಿ ಪೌಡ್ರ್ ಮಾಡಿರೋದು. ಫುಲ್ ಒರಿಜಿನಲ್ ಪೌಡ್ರ್ ಇದು. ನೋಡಿ, ಇವಾಗ ಬೆಟ್ಟದ ನೆಲ್ಲಿಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿನ ನಾನು ವಾಶ್ ಮಾಡಿ ಒರೆಸ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಕೆಲವರು ಹಬೆನಲ್ಲಿ ಬೇಯಿಸಿ ಮಾಡ್ತಾರೆ. ಹಬೆನಲ್ಲಿ ಬೇಯಿಸಿದ್ರೆ ಅದು ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಈ ರೀತಿ ಮಾಡಿದ್ರೆ ನೀವು 3 ತಿಂಗಳು ಬೇಕಂದ್ರೆ ಇಡ್ಬೋದು, ಹಾಳಾಗೋದಿಲ್ಲ. ಮತ್ತು ಇದಕ್ಕೆ ತೇವಾಂಶ ಇರಬಾರ್ದು. ಏನಾದರೂ ಒದ್ದೆ ಸ್ಪೂನ್ಗಿಂತ ಸೇರಿಸಿದ್ರೆ ಬೇಗ ಹಾಳಾಗುತ್ತೆ. ತೇವಾಂಶದ ಏನು ಸೇರಿಸ್ಬಾರ್ದು. ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿ ಇಟ್ಕೊಂಡ್ರೆ, ಅದು ಒಂದು ಗಾಜಿನ ಬಾಕ್ಸಲ್ಲಿ ಗಾಜಿನ ಬಾಟ್ಲಲ್ಲಿ ಹಾಕಿಟ್ರೆ ಸುಮಾರು ದಿನ ಬರುತ್ತೆ, ಹಾಳಾಗೋದಿಲ್ಲ. ಬೆಟ್ಟದ ನೆಲ್ಲಿಕಾಯಿ ಹೆಲ್ತ್ಗೂ ಒಳ್ಳೆಯದು. ಉಪ್ಪಿನಕಾಯಿ ಇದ್ರೇ ಊಟದ ರುಚಿ ಅಂತಾರೆ, ಬಟ್ ಇದು ತುಂಬಾ ಟೇಸ್ಟ್ ಬರುತ್ತೆ. ಬೆಟ್ಟದ ನೆಲ್ಲಿಕಾಯಿ ತುಂಬ ಖಾರ ಹುಳಿ ಎಲ್ಲ ಇರುತ್ತೆ, ಚೆನ್ನಾಗೂ ಇರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದು ಹಾಗೆ ಒನ್ ಡೇ ಫುಲ್ ಹಾಗೆ ಮುಚ್ಚಿ ಬಿಟ್ಬಿಡ್ಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇಡಿಸುತ್ತೆ. ಸ್ವಲ್ಪ ಎಣ್ಣೆ ಇದ್ರೇ ಇದು ಚೆನ್ನಾಗೂ ಇರುತ್ತೆ. ಇದು ಚೆನ್ನಾಗಿ ತಿರುಗಿಸ್ಬಿಟ್ಟು ಇದಕ್ಕೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಇದನ್ನು ಒನ್ ಡೇ ಫುಲ್ ಹಾಗೆ ಕಡಾಯಲ್ಲಿ ಮುಚ್ಚಿ ಇಟ್ಬಿಡ್ಬೇಕು. ಗ್ಯಾಸ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ತಗಲ್ಬೇಕು. 1 ಡೇ ಹಾಗೆ ಮುಚ್ಚಿಟ್ಬಿಟ್ಟು ಇದಕ್ಕೆ ನೆಕ್ಸ್ಟ್ ಡೇ ಇದಕ್ಕೆ ಸ್ವಲ್ಪ ವಿನಿಗರ್ ಮಿಕ್ಸ್ ಮಾಡಿಬಿಟ್ಟು ಬಾಟ್ಲಿಗೆ ಹಾಕಿ ಇಟ್ಟರೆ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ವಿನಿಗರ್ ಇಲ್ಲ ಅಂದರೆ ಸ್ವಲ್ಪ ಲೆಮನ್ ಜ್ಯೂಸ್ ಆದರೂ ಸೇರಿಸ್ಬೋದು. ನಾನು ಲೆಮನ್ ಜ್ಯೂಸ್ ಸೇರಿಸ್ತಾ ಇದ್ದೀನಿ. ಇನ್ನೂ ಟೇಸ್ಟ್ ಚೆನ್ನಾಗಾಗುತ್ತೆ, ಬಾಳಿಕೆನೂ ಬರುತ್ತೆ. ಈ ಥರ ಮಾಡಿಟ್ಕೊಂಡ್ರೆ ಎಷ್ಟು ದಿನ ಬೇಕಂದ್ರೂ ಹಾಗೆ ಇಡ್ಬೋದು, ಹಾಳಾಗೋದಿಲ್ಲ. ನೋಡಿ, ಈಗ ಉಪ್ಪಿನಕಾಯಿ ರೆಡಿ.